ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಂಚುಗೌಡಾಸ್ ಯೂಟ್ಯೂಬ್ ಚಾನಲ್. ಹಳೆ ಮನೆ ಎಲ್ಲ ನೋಡಿ ಬಂದ ಮೇಲೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ವ್ಲಾಗ್ ಮಾಡ್ತೀನಿ ಅಂತ. ಹೋಗಿದ ತಕ್ಷಣ ಮಾಡ್ಬೇಕನ್ನಿಸ್ತು, ಮಾಡಿದೆ. ಫುಲ್ ವ್ಲಾಗ್ ನೋಡಿ ಗಾಯ್ಸ್, ಮಸ್ತ್ ಐತೆ. ನನ್ನ ಮೆಮೊರೀಸ್ ಎಲ್ಲ ಹೇಳಿದ್ದೀನಿ. ನಮ್ಮ ಹಳೆ ಮನೆ ಗಾಯ್ಸ್, ಕಲರ್ ನೋಡಿ ಹೆಂಗೆ ಮಾಡ್ಸೋರೆ. ಆಮೇಲೆ ಬರ್ತೀನಿ, ಹಿಂಗೆ ಹೋಗಿ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹಳೆ ಮನೆಯೇ ಚೆನ್ನಾಗಿ ಐತ್ ಕಣಜ್ಜಿ ಹೊಸ ಮನೆಗಿಂತ. ಬಂದ್ಬಿಡ್ತೀನಿ. ಓಯ್ ಗುಂಡಿ ಬೋಡಿ ಏನು ಏನಜ್ಜಿ ಆಗಲ್ಲ, ಸುಮ್ಮನಿರು. ಉದ್ದ ಬೆಳೆದಿದ್ದೀನಕ್ಕ, ಮನೆಗೆ ಹೋದ್ರೆ ಗೊತ್ತಾಗುತ್ತೆ. ಕನ್ನಡಿ ಏನೋ ಕಾಣ್ತಾನೆ ಇರ್ಲಿಲ್ಲ ನನಗೆ. ತಿಂತೀನಲ್ಲ, ಇನ್ನು ಹುಟ್ಟೇ ಇರ್ಲಿಲ್ಲ. ಅವ್ನು ಹಿಂಗಿದ್ದ ಅನ್ಸುತ್ತೆ. ಈ ರೋಡ್ ಅಲ್ಲಿಂದ ಅವ್ರ ಅಪ್ಪ ಹೋದ್ರೆ ಅಲ್ಲಿ ಗಂಟ ಓಡೋನು. ನವಿಲ್ ಗರಿ ತೋರ್ಸಿದ್ರೆ ಓಡೋನು. ನಾನು ಬೇಕಂತ ನವಿಲ್ ಗರಿ ಎತ್ಕೊಂಡು ಬರ್ತಾ ಇದೆ. ನಾವು ಈ ಥರ ಗಿಡ ಹಾಕಿದ್ವಿ ಇಲ್ಲಿ ದೊಡ್ಡದಾಗಿ, ಹೋಗ್ಬಿಟ್ಟೈತಿ. ಮನು ಇಲ್ಲಿಂದ ಇಲ್ಲಿಗೆ ಎಳ್ನೀರು ಬಿದ್ರೆ ನಾವು ಫಸ್ಟ್ ನೀವು ಫಸ್ಟ್ ಅಂತ ಓಡ್ ಬಂದು ಎತ್ಕೊಂತ ಇದ್ವಿ. ಈಚ್ ಬಿದ್ರೆ ಇವ್ರದ್ದು, ಈ ಕಡೆಗೆ ಬಿದ್ರೆ ನಮ್ದು. ಬೀಳ್ಸು ದೊಡ್ಡಪ್ಪ, ಬೀಳ್ಸು. ಮಣ್ಣಲ್ಲಿ ಆಟ ಆಡ್ಕೊಂಬಂದಾರ ಗಾಯ್ಸ್. ನಮ್ಮ ಮನೇಲಿ ಊಟ ಇಲ್ಲ, ಸಾರಿಲ್ಲ ಅಂದ್ರೆ ಹಿಂಗ್ ಬರ್ತಾ ದೊಡವ ಸಾರ ಅಂತ, ಇಲ್ಲಿಗಿಲ್ಲ ಅಂದ್ರೆ ದೊಡವ ಸಾರ ಅಂತ ಹೋಯ್ತಾ ಇದ್ವಿ. ಈಗ ಏನಿರುತ್ತೋ ಅದೇ ಗತಿ. ಉಪ್ಪಿಟ್ಟು ಮಾಡಿ ರೋಡ್ ಬರ್ತಾ ಇದೆ. ಮನಸ್ಸಿಗೆ ಕೂತಿದ್ಯಾ? ದೊಡಮ್ಮ ಕಿಶೋರ ಇಲ್ಲೋದ? ಕಬ್ಬು ನಾವು ಹಾಕಿದ್ವಿ. ಕಿಶೋರಿ, ನಾವು ಕಬ್ಬು ಹಾಕ್ತಿದ್ವಲ್ಲ, ಎಲ್ಲ ಹಾಕ್ತಿದ್ದು ನಮ್ಮ ಮನೆ ಹಳೆ ಮನೆ ಹತ್ರ. ಓ ಕರೆಕ್ಟ್ ತೋರಿಸ್ತೀನಿ ರೀ ನಮ್ಮನೆ. ಗಾಯ್ಸ್, ನಮ್ಮನೆ ಹಳೆ ಮನೆ ಕಲರ್ ಚೆನ್ನಾಗಿತ್ತು. ಇದು ಯಾವುದೋ ಕಲರ್ ಚೆನ್ನಾಗಿಲ್ಲ. ನಮ್ಮ ಹಳೆ ಮನೆ ಕಲರು ಬೇರೆ, ಬ್ಲೂ ಒಂಥರ ಗ್ರೀನ್ ಇತ್ತು. ನಿಮ್ಮ ದೊಡಮ್ಮ ಅವಳಲ್ಲಪ್ಪ. ಈ ಗ್ರೀನ್ ಇತ್ತು ನಮ್ದು ಹಳೆ ಮನೆ ಕಲರು. ಈಗ ಯಾವುದೋ ಹಳಕಾಸಿ ಕಲರ್ ಹೊಡೆದವ್ರೆ ಗಾಯ್ಸ್. ಇಲ್ಲಿ ಬರುತ್ತೆ ಅನ್ಸುತ್ತೆ. ಇಲ್ಲೇನೋ ಇತ್ತಲ್ಲ, ಏನದು ರೋಸ್ ಗಿಡ ಇತ್ತು. ಇದ್ರ ಮೇಲ್ಗಂಟ ಬೆಳೆದಿತ್ತು, ಮರ ಥರ ಬೆಳೆದಿತ್ತು. ಇಲ್ಲೇ ತಾನೇ ಕಬ್ಬು ಬೆಳೀತಿದ್ದು. ಇಲ್ಲಿ ಕಬ್ಬು ಬೆಳೆದಿದ್ವಿ ಗೈಸ್. ಅಮ್ಮ ಹಿಂಗೆ ತೆಗ್ದು ನಾವೇನು ಇದು ಆಗ್ತಿರ್ಲಿಲ್ಲ. ಓಹೋ ನಮ್ಮಣ್ಣ ಇಲ್ಲಿ ಗುಂಡ ಅಂತ ಬರ್ಕೊಂಡ. ನಾನು ಒಳಗೆಲ್ಲ ಬರ್ದಿದ್ದೀನಿ ಗೈಸ್. ಐತೋ ಇಲ್ವಾ ನೋಡ್ಬೇಕು, ನೋಡೋಣ ಬನ್ನಿ. ಮಿಂಚು ಇಸ್ ಬ್ಯಾಕ್. ಅವಾಗ ಹಿಂಗಂತೆ, ಮುಂಚೆ ಮಾ ಅಂತ ಇದ್ದೆ. ಯಾರು ಇಲ್ಲ, ನಾನು ಒಳಗೆ ಬರ್ತಾ ಇರಲಿಲ್ಲ ಗೈಸ್. ಯಾರಾದರೂ ಒಬ್ರು ಇದ್ರೆ ಅಷ್ಟೇ ನಾನು ಒಳಗೆ ಬರ್ತಾ ಇದ್ದಿದ್ದು. ನಂಗೆ ಭಯ ಆಗ್ತಿತ್ತು ಒಳಗೆ ಬರ. ಏನಪ್ಪ? ಇದು ಬಸ್ ಮನೆಯೇ. ಇಲ್ಲಾದರೆ ಯೂಸ್ ಮಾಡ್ತಿರ್ಲಿಲ್ಲ. ಏನೇನೋ ತುಂಬಿದ್ವಿ ಇಲ್ಲಿ, ನೀರು ತುಂಬ್ಕೊಳ್ಳೋದಿದ್ದು. ನಂಗೆ ನೆನಪಿಲ್ಲ ಇಲ್ಲಿ ಸ್ನಾನ ಮಾಡೋದೆಲ್ಲ. ಇಲ್ಲೆಲ್ಲ ತಪ್ಪಲೆಗಳೆಲ್ಲ ಇಟ್ಟಿರ್ತಿದ್ವಿ. ಅದೇ ನಾನು ಇವಳಿಗಿಂತ ಚೆನ್ನಾಗಿದ್ದಂತ ಅವಾಗ. ಗಂಗಮ್ಮನೇ ಹೇಳಿದ್ ಕಣಕ್ಕ, ಅವಳಿಗಿಂತ ಸಖತ್ತಾಗಿದ್ದೆ ಕಣೆ ನೀನು ಅವಾಗ. ಎಲ್ಲ ವಿಜಕ ಅಂತೂ ತುಟ್ಟಿಗೆ ಹೊಡೆಯೋದಂತೆ, ರಕ್ತ ಬರ್ಸಿತ್ತಂತೆ ಅನ್ಸತಿ. ಮಿಷಿನ್ ನೋಡಿ. ಹಳೆ ಮನೆಯೇ ಚೆನ್ನಾಗಿ ಅನ್ಸುತ್ತೆ. ಲೈಟ್ ಅಂಟುತ್ತೈತೆ. ಅವಾಗಿಂದನೂ ಇದೆ ಲೈಟು, ಇವಾಗಲೂ ಇದೆ ಲೈಟು. ಯೂಸ್ ಮಾಡಿಲ್ಲ ಅನ್ಸುತ್ತೆ ಅದಕ್ಕೆ. ಇಲ್ಲಿ ಬೆಳಕು ಬೇಕಂದ್ರೆ ಇಲ್ಲಿ ಕುತ್ಕೊತಾ ಇದ್ದೆ ನಾನು. ಇಲ್ಲೊಂದು ಬೆಡ್ ಹಾಕಿದ್ವಿ. ಇದು ಇನ್ನೊಂದು ಅಡುಗೆ ಮನೆ. ಇಲ್ಲಿ ನಾನ್ ವೆಜ್ ಅಂದರೆ ಇಲ್ಲೇ ಮಾಡ್ತಾ ಇದ್ದಿದ್ದು. ಒಳಗೆ ಎಂಟ್ರಿ ಇರಲಿಲ್ಲ ನಾನ್ ವೆಜ್. ಒಲೆ ಹಚ್ಚಿರಲಿಲ್ಲ ನಾನಿದ್ದಾಗ. ಮುಂಚೆ ಹಚ್ಚಿದ್ರು ಅನ್ಸುತ್ತೆ. ಓಹೋ ಮುಚ್ಚಿಬಿಟ್ಟವ್ರೆ.
ಚಪ್ಪಲಿ ಬಿಡೋ ಕಿಶೋರ. ಹ್ಞೂ ಸರಿ. ಇಲ್ಲಿ ಸೋಫಾ ಹಾಕಿದ್ವಿ, ಇಲ್ಲಿ ಒಂದು ಮಂಚ ಹಾಕಿದ್ವಿ. ಹಾಂ, ನಾನು ಏನೋ ಬರ್ದಿದ್ದೆ, ಪೇಂಟ್ ಹೊಡೆದಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ. ಇವಾಗ ರೂಮಲ್ಲಿ ಬರ್ದಿದ್ದೆ. ನಾನು ಇಲ್ಲಿ ಎಷ್ಟೇ ಇಟ್ಟಿದ್ದೀನಿ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ಕಾಣಿಸ್ತಾ ಇದ್ದೀರಿ ಗೈಸ್, ನೋಡಿ ಗಾಯ್ಸ್, ನಾನು ಮಾರ್ಕ್ ಐತೆ. ಬಟ್ ನಾನು ಇವಾಗ ಅದಕ್ಕಿಂತ ಉದ್ದ ಬೆಳೆದಿದ್ದೀನಿ. ಹಾಂ, ಇವಾಗ ಇಲ್ಲಿದ್ದೀನಿ. ಆಗ ಇಲ್ಲಿ ಇಟ್ಕೊಂಡು ನೇತಾಡ್ತಿದ್ದೆ. ಹಿಂಗೆ ನಮ್ಮ ಅಣ್ಣ ಹೈಟ್ ಆಗ್ತೀಯ ಅಂತ ಹೇಳಿದ್ದೆ, ದಿವ್ಸ ಹೊಡಿತಿದ್ದೆ. ಕಿಶೋರ್, ಈ ಪ್ಲೇಸ್ ನೋಡ್ರೆ ನಿಂಗೆ ಏನು ನೆನಪಾಗುತ್ತೋ? ಇಲ್ಲೇ ನಾವು ಹೋಮ್ವರ್ಕ್ ಬರೀತಾ ಇದ್ದೀವಿ ಕುತ್ಕೊಂಡು. ಹ್ಞೂ ಗಾಯ್ಸ್, ಏನಂತಾರೆ ಕಣ್ಜ. ಬಟ್ ರಾಗಿ ಹಾಕಿರೋದು ನೆನಪಿಲ್ಲ ನನಗೆ. ನಾನು ಬಂದಾಗಿದ್ದಾನು ಏನೋ ಹಾಕ್ತಿರ ಜಿರ್ಲೆ ನೋಡಲಿ. ಈ ಒಳಗೆ ಏನೂ ಇಲ್ಲ. ಅವಾಗ ಆಗ್ತಿದ್ರು ಅನ್ಸುತ್ತೆ ಮುಂಚೆ. ನಾನು ನನಗೆ ಬುದ್ಧಿ ಬಂದಾಗಿದ್ದ, ನನಗೆ ಗೊತ್ತಿಲ್ಲ. ಇದೊಂದು ಇಲ್ಲೇ ನಾನು ಏನೇನೋ ಬರ್ತಿದ್ದೆ. ಈ ಲೈಟ್ ಅವಾಗ ಆನ್ ಆಗ್ತಿರ್ಲಿಲ್ಲ ಗೈಸ್. ನಾವು ಚೆಚ್ಚಬೇಕಿತ್ತು, ಈಗಲೂ ಆಗ್ತಾ ಇಲ್ಲ. ಈಗ ಚೆಚ್ಚಿದ್ರೆ ಏನಾಗುತ್ತೆ. ಬರ್ದಿದ್ದೆ ನಾನು. ಕಾಣಿಸ್ತೈತೆ, ಪೇಂಟ್ ಹೊಡೆದಿದ್ರು ಕಾಣಿಸ್ತೈತೆ. ಬರೀ ನನ್ನ ಸೈನ್ ಐತೆ. ನನ್ನ ಬರ್ಡೇ 13/8/21 ಲಾಸ್ಟ್ ಬರ್ಡೇ ಅಂತ ಸೈನ್ ಹಾಕಿದ್ದು. ನಿಮ್ಮ ಮನೆ ಲಾಸ್ಟ್ ಬರ್ಡೇ 21. 6/8. ಓ, ಇಲ್ಲೂ ಏನೋ 6/8 ಅಂತ ಬರ್ದಿದ್ದೀನಿ. 21 ಸಿಗ್ನೇಚರ್. ಕಿಂಗ್ ಕ್ವೀನ್ ಅಂತೆ. ಏನು ಬರ್ದಿದ್ದೀನಿ ಗೈಸ್, ಕಿಂಗ್ ಕ್ವೀನ್ ಮಿಸ್ ಯು. ಓ 17 ಏನು, ನಾನು ಈ ಮನೆ ಬಿಟ್ಟೋಗಿದ್ದಾ? ನಮ್ಮ ಮನೆ ಗ್ರೂಪ್ ರೇಷ್ ಆಗಿದ್ದು ಅಕ್ಟೋಬರಲ್ಲಿ. ಓ, ಬಿಟ್ಟೋಗ್ತೀನಿ ಅಂತ ಮುಂಚೆನೇ ಬರ್ದಿದ್ದೀನಿ. ಓ, ನಮ್ಮ ಅಣ್ಣ ಅಂತ ಬರ್ದವನೆ. ಮಿಂಚು ದುಂಡಾ ಹುಲ್ಲರ್ವೇ. ಇದು ಏನೋ 12/10 ಅಕ್ಟೋಬರಲ್ಲಲ್ವಾ? ಓ, ಲಾಸ್ಟ್ ಅನ್ಸುತ್ತೆ. ನಮ್ಮನೆ ಅಕ್ಟೋಬರ್ 15 ಗ್ರೂಪ್ ರೇಷ್ ಆಗಿದೆ, ಅದಕ್ಕೆ ಬರ್ದಿದ್ದೀನಿ. ಏನೋ ತಿಳಿದೆ. ಏನಿದು? ಸಿಮೆಂಟ್. ಇಲ್ಲೊಂದು ಸೋಫಾ, ಮಂಚ, ಏನಿದು ಏನೋ ಹಾಕಿದ್ವಿ, ಕುಶನ್, ದಿವಾನ. ನಮ್ಮ ಅಜ್ಜಿಲ್ ಮಲ್ಕಂತ ಇತ್ತು. ಇಲ್ಲಿ ಒಂದು ಬ್ಯಾಗ್ ನೇತು ಹಾಕಿದ್ವಿ. ಅದರಲ್ಲಿ ನಂದು ID ಕಾರ್ಡು ಏನೇನೋ ಇತ್ತು ಗಾಯ್ಸ್. ಆಧಾರ್ ಕಾರ್ಡೆಲ್ಲ ಇಲ್ಲ ಇದ್ದಿದ್ದು. ಇಲ್ಲಿ ನಾನು ನಮ್ಮಪ್ಪ ನಮ್ಮಮ್ಮ ಮಲ್ಕೊಂತಿದ್ವಿ. ಇಲ್ಲಿಂದ ನಮ್ಮಪ್ಪ ಒಂದ್ಸತಿ ಮೇಲ್ಕೇನಕ್ಕೆ ಹೋಗಿ ಬಿದ್ದಿತ್ತಂತ ಕೆಳಗೆ. ನಾನು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ದೆ. ನೆನಪಾಯ್ತಾ? ನಮ್ಮಪ್ಪಂಗೆ ಫುಲ್ ಬ್ಯಾಂಡೇಜ್ ಎಲ್ಲ ಮಾಡಿ ಇಲ್ಲಿ ಮಂಚದ ಮೇಲೆ ಮಲಗಿಸಿದ್ರು. ನಾನು ಆಚೆ ಏನು ಇಷ್ಟೊಂದು ಜನ ಅಂತ ಬಂದರೆ ನಮ್ಮಪ್ಪ ಬಿದ್ದಿಗೂ ನಾನು ಹತ್ಕೊಂಡು ಬಂದುಬಿಟ್ಟಿದ್ದೆ. ನಂಗೆ ಚಿಕ್ಕ ಚೇರೋ ಕಿಶೋರ. ಇದು ಮೇ ಬಿ ಮೋಯ್ತಂದು ಅನ್ಸುತ್ತೆ ಕಣೋ. ಮೋಯ್ತಂದ ನಮ್ಮದು ಮೋಯ್ತಂದು ಕೊಟ್ಟಿದ್ದು ಗೊತ್ತಿಲ್ಲ, ನೆನಪಿಲ್ಲ. ಮುರಿದೋಗೈತೆ, ಗಲೀಜಾಗೈತೆ. ಓ, ನಮ್ಮ ಅಪ್ಪನ ನಾಟ್ಕೋದು ಬಟ್ಟೆ. ನೆಟ್ ಸಿಗ್ತಾ ಇರಲಿಲ್ಲ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಎಗ್ರಿ ಹಿಂಗೆ ನಿಂತ್ಕೊಂಡು ಹಿಡ್ಕೋಬೇಕಿತ್ತು. ಇದು ಇಲ್ಲಿ TV ಇತ್ತಲ್ಲ ಅದ್ರದ್ದು. ಇದು ಹಾಲಲ್ಲಿ TV ಇತ್ತಲ್ಲ ಅದ್ರದ್ದು. ಏನೇನು ಲೋ, ನಮ್ಮ ಮನೆಯದೆಲ್ಲ ಇಲ್ಲೇ ಐತೆ ಕಣ ಇನ್ನು. ನನ್ನ ಸ್ಪೆಕ್ಸ್. ಕಿಶೋರಿ ಪ್ಲೀಸ್ ಒಂದು ನಿಮಿಷ ಇಲ್ಲಿ ಇಟ್ಕೊಳ್ಳೋ, ಇಲ್ಲಿ ವಿಡಿಯೋ ಹಾಕೊಳ್ಳಲ್ಲ. ಅಯ್ಯೋ, ನನ್ನ ಚೋಟಾ ಸ್ಪೆಕ್ಸ್. ಒಂದು ಫೋಟೋ ಐತೆ, ಹಾಕ್ತೀನಿ ನೋಡ್ರಿ. ಕೇಪ್ರಿ ಥರ ಇದ್ದೀನಿ ಅದ್ರ. ನಮ್ಮ ಒಪ್ಪಂದು ಸ್ಪೆಕ್ಸ್ ಐತೆ. ಬಾಕ್ಸ್ ಹಾಕೋದಾಗೈತಲ್ವಾ, ತಗೊಂಡು ಹೋಗ್ತೀನಿ. ಎಲ್ಲ ತಗೊಂಡೋಗ. ಹಳೇದು ರಿಮೋಟು ಟಿವಿದು, ಡೂಮ್ಸ್ ಟಿವಿದು ಸಣ್ಣ ರೈಟ್. ಇದಕ್ಕೆ ನಾನು ನಮ್ಮನೆ ಹೆಂಗೆ ಕಿತ್ತಾಡ್ತಿದ್ವಿ ಹೇಳು. ವಾಶ್ರೂಮ್ಗೆ ಹೋದ್ರೆ ಎತ್ಕೊಂಡು ಹೋಗ್ತಿದ್ವಿ ಗಾಯ್ಸ್. ಇದನ್ನು ಅವನಿಗೆ ಕೊಡಬಾರ್ದು ಅಂತ ನಮ್ಮಮ್ಮ ಹಾಕೊಂಡು ರುಬ್ಬೋದು. ಓಡ್ತಾ ಇದ್ವಿ ಎತ್ಕೊಂಡು. ಕದ್ದಿಕ್ಕೆಲ್ಲ ಹೋಗ್ಬಿಡ್ತಿದ್ವಿ ಎಲ್ಲೆಲ್ಲಾದರೂ. ಏನೇನೋ ಐತೆ ಅನ್ವಾಂಟೆಡ್ ಥಿಂಗ್ಸ್ ಇವೆಲ್ಲ. ಒಂದೇನಾದರೂ ಇದ್ದರೆ ನೋಡ್ರಿ, ಹಿಂಗೆಲ್ಲ ಸಪ್ರೇಟ್ ಇರ್ತಿತ್ತು. ನಾನು ಉಂಡೆ ಮಾಡಿ ರಬ್ಬರ್ ಹಾಕಿ ಎತ್ತಿರ್ತಿದ್ದೆ ಕ್ಲೀನಾಗಿ. ನಾನು ಗಬ್ಬೆ ಒಂದೊಂದ್ಸತಿ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಇದೇನಿದು? ನಮ್ದೆಲ್ಲ ಕಣೋ, ಆಂಟಿದಿರ್ಬೇಕು. ನಾವು ಹೋದ್ಮೇಲೆ ಇಲ್ಲಿ ಬೇರೆಯವ್ರು ಇದ್ರು, ಅವ್ರದ್ದು ಅನ್ಸುತ್ತೆ ಗೈಸ್. ಗುಂಡಣ್ಣರಮ್ಮ ಅವ್ರದ್ದು. ಇದೆಲ್ಲ ನಮ್ದೆಲ್ಲ ಬಿಡು. ಓಹ್, ನಮ್ಮ ಅಪ್ಪಂದು ಇಲ್ಲ ಪೇಟ. ನಾಟಕದಲ್ಲಿ ಏನೋ ಕೊಟ್ಟಿರೋದು ಪೇಟನೂ ಐತೆ ಗೈಸ್. ಹೆಂಗ್ ಗೊತ್ತಾ? ಇಲ್ಲೇ ಇದೆ. ಅದೇನಿದು ಇಲ್ಲೇನೋ ಇಡ್ತಿದ್ರಲ್ಲ, ಹಿಂಗೆ ಸ್ಟೆಪ್ಲೈಸರ್ ಇಡ್ತಿದ್ರು ಗೈಸ್. ಹಿಂಗೆ ಮುಚ್ಕೊಂಡ್ಬಿಟ್ರೆ ಮುಗೀತಷ್ಟೇ. ನಮ್ಮ ಅಣ್ಣ ಚೇಂಜ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಯಾವ್ದಾದ್ರು ಬೇಕಿರೋದಾದ್ರೆ ಇಲ್ಲಿ ಕುತ್ಕೊಂತೀವಿ ಮುಂದೆ ಮುಚ್ಕೊಂಡು ಜಗಳ ಅಷ್ಟೇ. ಈ ರೂಮಲ್ಲಿ ಇನ್ನೇನು ಅಷ್ಟೇ. ಓಯ್, ಡೋರ್. ಇದೊಂದು ಡೋರ್ ಮುಚ್ಚಿದ್ರೆ ತೆಗಿಯಕ್ಕಾಗ್ತಿರ್ಲಿಲ್ಲ ತಾನೇ. ತೆಗಿಯೋಕ್ಕಾಯ್ತಾ ಇರಲಿಲ್ಲ ಗೈಸ್. ಗೊತ್ತಾಯಿಲ್ಲ. ಓ, ಬಂತು. ನಾವಾಗ ಏನು ಮಾಡ್ತಿದ್ವಿ ಹೇಳು? ಜಾರ್ಸ್ ಅಂತ ಹೊಡಿತಿದ್ವಿ. ಹೋಯ್ತಿತ್ತು. ಅಯ್ಯೋ, ನನಗೆ ಕನ್ನಡಿಲಿ ಕಾಣಿಸ್ತಾನೆ ಇರಲಿಲ್ಲ. ಇಷ್ಟಿದೆ ಅನ್ಸುತ್ತೆ. ಎಗ್ರಿ ನೋಡ್ಕೋಬೇಕಿತ್ತು. ಈಗ ನೋಡೋಕೆ ಕರೆಕ್ಟಾಗಿ ಕಾಣಿಸ್ತೀನಿ. ವಯಸ್ಸು ನನಗಿಂತ ಚಿಕ್ಕವನಾಗಿದ್ದ, ಈಗ ನನಗಿಂತ ಎತ್ತರಕ್ಕೆ ಬೆಳೆದವನು. ಇಲ್ಲಿ ಇರ್ತಿತ್ತು TV ಹತ್ರ ಕ್ರೀಮ್ ಎಲ್ಲ ಎತ್ಕೊಂಡು ಇಲ್ಲೇ ಹಾಕಂತ ಇದ್ದಿದ್ದು. ಕಿಶೋರ್ ಇವಾಗ ಸ್ಪೆಕ್ಸ್ ಎಲ್ಲ ಹಾಕೊಂತವನೆ ಗಾಯ್ಸ್. ಮುಂಚೆ ಇಷ್ಟಿದ್ದ. ಕಿಶೋರಿ
ಹಿಂಗೆ ಇಟ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಕ್ಕ ಅಕ್ಕ ಈಗ ಶುದ್ಧ ಬೆಳ್ಳೋರೆ. ಗಾಯ್ಸ್ ನಾವಿಲ್ಲಿ ಕಬಡ್ಡಿ ಆಡ್ತಿದ್ವಿ. ನೆನಪಾಯ್ತಾ? ನೀನು ಅನ್ಸತಿ ನಾನು ಚೈನ್ ಕಿತ್ತಿದ್ದೆ ಚಿನ್ನದ ಸರ. ಇಲ್ಲಿ ನಾನು ಇವನು ಆಡ್ತಾಯಿದ್ವಿ, ಹಿಂಗೆ ಎಳ್ದುಬಿಟ್ಟಿದ್ದ ಸರ ಕಿತ್ಕೊಂಬಂದ್ಬಿಟ್ಟಿತ್ತು. ನಮ್ಮ ಅಮ್ಮಂಗೆ ಏನಂತ ಹೇಳಿದ್ವಿ ಹೇಳು? ಎಲ್ಲ ಟೆಚ್ಚಾಗಿ ಕಿತ್ತೋಯ್ತು, ಉದ್ರೋಗಿತ್ತು, ಸಿಕ್ತು ಅಂತ ಹೇಳಿದ್ವಿ ಗೈಸ್. ಹೇಳಿರಲಿ, ಈಗ ಗೊತ್ತಾಗುತ್ತೆ ಅನ್ಸುತ್ತೆ ಮೇ ಬಿ. ಇಲ್ಲೆಲ್ಲ ಸ್ಕ್ರೀನ್ ಹಾಕಿದ್ವಿ. ಅಡುಗೆ ಮನೆ ಇಲ್ಲಿ ಇದನ್ನ ಇಟ್ಟಿದ್ವಿ, ಹಿಂಗೆ ಬರುತ್ತಲ್ಲ ಸ್ಟ್ಯಾಂಡು. ಇಲ್ಲ ಇಟ್ಟಿದ್ದಿಲ್ಲ. ಏ ಈ ಕಡೆ ಕಣಲ್ಲ, ಈ ಕಡೆನಾ? ಓಹೋ, ಇಲ್ಲಿ ಉದ್ದುದಿಕ್ಕಿದ್ವಿ, ಡಬ್ಬಗಳು ಇಟ್ಟಿದ್ವಿ. ಇಲ್ಲಿ ದೊಡ್ಡದು ಹಿಂಗೆ ತಟ್ಟೆ ಲೋಟ ಎಲ್ಲ ಇಕ್ಕದು ಇಲ್ಲಿ ಇಟ್ಟಿದ್ದು. ಇಲ್ಲೊಂದು ಮಳೆ ಹೊಡೆದಿದ್ವಿ, ಇಲ್ಲಿ ಇತ್ತು ಗೈಸ್. ಅದು ಅವತ್ತಿಂದಲೂ ಈ ಫೋಟೋ ಐತೆ, ಈಗಲೂ ಐತೆ. ಅಡುಗೆ ಮನೆ ಲೈಟ್ ಇಲ್ವಾ? ಇದೇನಿಲ್ಲ, ನಾರ್ಮಲಾಗಿ ಆನ್ ಮಾಡಿದ್ರೆ ಆನ್ ಆಯ್ತಿತ್ತು. ಮಿಕ್ಸಿ ಇಲ್ಲಿ ಇಕ್ಕೊಂಡು ಚೇರ್ ಮೇಲೆ ಹಾಕ್ತಾ ಇದ್ದಿದ್ದು ಮಿಕ್ಸಿನ ನಾವು, ಇಲ್ಲಾಂದ್ರೆ ಇಲ್ಲಿ ಇಡ್ತಿದ್ವಿ. ಅದು ಇವಾಗ ನನಗೆ ಎಟ್ಟುಕ್ತಾ ಇರಲಿಲ್ಲ, ಎಗ್ರು ಹೆಂಗೆಂಗೋ ಮಾಡ್ತಾ ಇದ್ದೆ. ಇಲ್ಲಿದ್ದಾಗ ಟೀ ಮಾಡ್ತಿದ್ದೆ, ಮ್ಯಾಗಿ ಮಾಡ್ತಿದ್ದೆ, ಬಿಟ್ಟರೆ ಇನ್ನೇನು ಬರ್ತಾ ಇರಲಿಲ್ಲ. 5 ವರ್ಷ ಆಯ್ತು ಅನ್ಸುತ್ತೆ ಮನೆ ಖಾಲಿ ಮಾಡಿ ಅಲ್ವಾ? ಸಿಲಿಂಡ್ರ್ ಇತ್ತಿಲಿ ವಾವ್. ನಾವು ಅಮ್ಮ ಇಲ್ಲಿ ಕುತ್ಕೊಳ್ಳೋದು ಓದ್ಕೊಂಡವಾಗ ನಾನೆಲ್ಲ ಒಪ್ಸ್ಬೇಕಿತ್ತು ಇಲ್ಲಿ ಬಂದು, ಇಲ್ಲಾಂದರೆ ಬಾಸುಂಡೆ ಬರ್ತಿತ್ತು ಅಮ್ಮ. ಇಲ್ಲಿ ಸೋಫಾ ಹಾಕಿದ್ವಿ, ಇದೊಂದು ಬೆಡ್ಡು. ನಾನು 10th ಇಲ್ಲೇ ಓದ್ಕೊತ ಇದ್ದಿದ್ದು, ಎಲ್ಲ ಮಲ್ಗುನಲ್ಲಿ ಓದ್ಕೊತ ಇದ್ದೆ. ಕಣ್ಣ ಮುಚ್ಚೆ ಎಲ್ಲ ಆಡುವಾಗ ಇಲ್ಲಿ ಬಚ್ಚಿಕೊಂತಿದ್ವಿ, ಹಿಂಗ್ಸು ಈ ಅಂತ ಹಂಗೆ ಡಬ್ಬ ಹೊಡೆದ್ಬಿಡ್ತೀವಿ. ಎಷ್ಟು ಆಟಗಳು ಆಡಿದ್ದೀವಿ ಗಾಯ್ಸ್. ಇಲ್ಲಿ ಕುಟ್ಟುಣ್ಸೆಣ್ಣು ಮಾಡ್ಕೊಂಡು ತಿಂತಿದ್ದಿದ್ದು ನೆನಪಿಲ್ಲಿ. ಒಂದ್ಸತಿ ನಂಗೆ ಬೆಳಗ್ಗೆ ಹೊತ್ತು ನಾನು ಒಳಗೆ ಹೋಯ್ತಿರ್ಲಿಲ್ಲ, ಯಾರಾದ್ರೂ ನನ್ನ ಜೊತೆ ಇರಬೇಕಿತ್ತಲ್ವೇನೋ. ಅವಾಗ ಒಂದ್ಸತಿ ಕೂಡಾಕ್ಬಿಟ್ಟಿಲ್ಲಿ ನಾನು ಅಮ್ಮನ ನಮ್ಮ ಅಣ್ಣ ಆಚೆ ಬಿಟ್ಟಿದ್ರು. ಇಲ್ಲಿ ನಿಂತ್ಕೊಂಡು ಅರ್ಚಾಡಿದ್ದೆ, ಫುಲ್ ಶೌಟಿಂಗ್. ಅಮ್ಮಗೆಲ್ಲ ತೆಗ್ಗೆ ಬಾಗ್ಲು ತೆಗ್ಗೆ ಅಂತ. ಗೈಸ್ ಏನು ಗೊತ್ತಾ ಇನ್ನೊಂದು ನೋಡಿ, ನಮ್ಮನೇಲಿ ಎಲ್ಲ 2 ಇಲ್ಲೊಂದು ರೂಮಾ, ಇಲ್ಲೊಂದು ರೂಮು, 2 ರೂಮು. ಇದೊಂದು ಅಡುಗೆ ಮನೆನಾ, ಅಲ್ಲೊಂದು ಅಡುಗೆ ಮನೆನಾ, 2 ಅಡುಗೆ ಮನೆ. ಇದೊಂದು ಹಾಲಾ, ಇದೊಂದು ಹಾಲು, ಅದು 2. ಇಲ್ಲೊಂದು ಬಸ್ಲು ಮನೆನಾ, ಅಲ್ಲೊಂದು ಬಸ್ಲು ಮನೆ, 2 ಬಸ್ಲು ಮನೆ, ಎಲ್ಲ 2. ದೇವ್ರ ಮನೆ ಮಾತ್ರ 1. ಬಾಯ್. ಯಾಕೆ? ಹ್ಞೂ ಸರಿ ಆಯಿತು. ಹ್ಞೂ ಡೋರ್ ಇಲ್ಲೇ ಐತೆ ನಮ್ಮನೆ ಡೋರ್. ಇದನ್ನಂತೂ ತೆಗಿಬೇಕಂದ್ರೆ ಪಾಡು ಬೀಳಬೇಕಿತ್ತು, ಎಳ್ದಾಕ್ಬೇಕಿತ್ತು. ತುಳಸಿ ಕಟ್ಟೆ ಅಂದರೆ ಎಲ್ಲರಿಗೂ ಇಷ್ಟ, ಎಲ್ಲ ಬಂದು ಕಿತ್ಕೊಂಡೋಗೋರು. ಮರ ಆಗಿತ್ತು ಅಲ್ವಾ, ಒಂಥರ ಘಾಟು. ಇದು ನಾವು ಇದ್ದಾಗಿಂದನೂ ಐತೆ ಇಲ್ಲಿ. ನಾವು ಪಾತ್ರೆ ತೊಳಿತಾ ಇದ್ದಿದ್ದಿಲ್ಲ ಗೈಸ್, ಸಿಂಕಿರಲಿಲ್ಲ, ಏನಿರಲಿಲ್ಲ. ಹ್ಞೂ ಸುಮ್ಮನಿರ್ತಾ. ಯಾಕೆ? ಏನು ಈ ಹೊಸ ಮನೆಗೆ ನಾವಾ? ಸರಿ ಆಯ್ತು ತಾತ, ಹಂಗೆ ಮಾಡ್ತೀವಿ ಬಿಡು. ನಾನು ನನ್ನ ಗಂಡ ಇಲ್ಲೇ ಇರ್ತೀವಿ ಬಂದು. ಸರಿ ಅಂಡೆ ಒಲೆ. ನಾವು ಅವಾಗ ಅಂಡೆ ನೀರು ಇಕ್ಕಂತ ಇದ್ವಿ, ಕೂದಲು ಚೆನ್ನಾಗಿತ್ತು. ಈಗ ಹಾಳಾಗೋಗೈತಿ. ಇಲ್ಲಿ ಲೈಟು ಹಿಂಗೆ ಹಾಕದಿದ್ದು ಪುಟಕ್ ಅಂತ ಶಾಕ್ ಹೊಡಿಯೋದು. ನಾನು ಅಳ್ಳಾಡ್ಕೊಂಡು ಭಯ ಪಟ್ಕೊಂಡು ನಾನು ಮಾಡ್ತಿದ್ದೆ. ಏನ ಅಂಡೆ ಒಲೆ ಐತಿ ಇಲ್ಲಿ ಹೊಸ ಮನೇಲಿ. ಇಲ್ಲಿ ಜೋಕಾಲಿ ಕಟ್ಕೊಂಡಿದ್ದೆ ಸೀರೆಯಲ್ಲಿ. ಪುಲಿ ಇಲ್ಲಿ ಕೋಳಿ ಮುಚ್ತಿದ್ವಿ, ಇಲ್ಲಿ ಕುರಿ ಕೊಡ್ತಿದ್ವಿ. ನಮ್ಮ ತಾತ ಒಂದೊಂದ್ಸತಿ ಇಲ್ಲಿ ಮನೆ ಕಾಣೋದು ರೇರ್. ಅವಾಗಿಂದ ಇಲ್ಲ, 25 ಅಷ್ಟೇ. ಓನು ಪುಲಿ ಐತೆ ನೋಡಿ, ನಡಿ. ಗಾಡಿ ನಿಲ್ಲಿಸ್ತಾ ಇದ್ದಿದ್ದಾವಿಲ್ಲೇ. ನಮ್ಮ ಅಪ್ಪನ ಗಾಡಿ, ನಮ್ಮ ಅಮ್ಮನ ಗಾಡಿ. ಸ್ಕೂಟಿ ಅವಾಗೂ ಇತ್ತು, ಈಗಲೂ ಐತೆ. ನಮ್ಮ ಅಪ್ಪಂದು ಎಲ್ಲ ಸೇಮ್, ಕಾರ್ ಒಂದು ಎಕ್ಸ್ಟ್ರಾ ಬಂದೈತೆ ಅಷ್ಟೇ. ಇದು ನಮ್ಮ ಸಂಪು ಆಯ್ತಾ, ಸ್ಟೋರಿ ಹೇಳ್ತೀನಿ ಕೇಳ್ರಿ. ಚಿಕ್ಕಳಿದಾಗ ಸಂಪು ತೊಳಿಯಕ್ಕೆ ಹೋಗಿ ನಾನು ಅಲ್ಲೂ ಈಗಲೂ ಡ್ಯಾಮೇಜ್ ಆಗೈತೆ. ಆ ರೀಸನ್ ಈ ಸಂಪಿಂದಾನೆ. ಇಲ್ಲಿ ಇದು ಉದ್ದಕ್ಕಿತ್ತು, ಈಗ ಕಟ್ ಮಾಡೋರೆ. ಈ ಕಾಣಿಸ್ತೈತಾ ಮಳೆ ಉದ್ದ ಇತ್ತು ಆಯ್ತಾ, ಅಲ್ಲಿಗೆ ಹೊಡ್ಕೊಂಡಿದ್ದೀನಿ. ಅದಿನ್ನೂ ಅಲ್ಲಿ ಮಾರ್ಕ್ ಕಟ್ಟಾಗೈತೆ, ಒಂಥರ ಆಗೈತೆ ಗೈಸ್ ಇಲ್ಲಿಂದಾನೆ. ಅದೊಂದು ರಿಗ್ರೆಟ್, ಸಂಪು ತೊಳಿಯಕ್ಕೆ ಹೋಗ್ಬಾರ್ದಿತ್ತು ಅಂತ. ಅಮ್ಮ ಆಯ್ತಾ ಇಲ್ಲ.
ಇದೇನೋ ನಂಗೆ ಗೊತ್ತಿಲ್ಲ. ಇಲ್ಲಿತ್ತು ನೆಲ್ಲಿ ಅಲ್ಲಿ ಕಾಣಿಸ್ತೈತಲ್ಲ ಗೈಸ್, ನೆಲ್ಲಿ. ಅಲ್ಲಿಂದ ನೀರು ಹಿಡ್ಕೊಂತಿದ್ದೆ, ಅಲ್ಲಿ ಕೆಳಗೆ ಕಲ್ಲಿಟ್ಟಿದ್ವಿ. ಏನ ಜೀಜಿ ಅಲ್ಲೇ ಬರ್ತಾ ಇದ್ದಿದ್ದು. ಬಾರೋ ಬಾವಿ ಇಲ್ಲಿ. ಎಲ್ಲಿ ಮನಸ್ವಿ ಆ ಕಡೆ ಹೋಗು. ನಮ್ಮ ಗೇಟು ಸೌಂಡ್ ಮಾಡ್ತಾಯಿತ್ತು ಗೈಸ್, ಹಿಂಗೆ ಹಾಕಕ್ಕೆ ಬರ್ತಾ ಇರಲಿಲ್ಲ. ಟ್ರೈ ಈಗಲೂ ಆಗ್ತೈತೆ. ಬಾರೋ ಬಾವಿ ಇಲ್ಲಿ ಬಾರೋ. ಹಳೆ ಮನೇನೆ ಚಂದ ಅಲ್ವೇನೋ ಬವಿ. ನಂಗೆ ಇಷ್ಟ ಆಗೋ ವಸ್ತು ಜಾಸ್ತಿ ತಾನೇ. ಇಲ್ಲಿಂದ ಬೆಳಕು ಬರ್ತೈತೆ. ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಿಂಗೆ ಇಲ್ಲಿ ಕುತ್ಕೊಂಡು ಹಿಂಗೆ ಇಲ್ಲಿ ಟಿ ವಿ ಇವು ಹಂಗೆ ಈಚೆಗೆ ಅಕ್ಕ ಒಂಚೂರು ಜಾಗ ಬಿಡಕ್ಕ. ಹಿಂಗೆ ಝೂಮ್ ಯಾರಾದ್ರು ಬಂದ್ರಾ ಹಿಂಗೆ ಗೊತ್ತಾಗ್ತಿತ್ತು. ಅಲ್ಲಿ ನಮ್ಮ ಗೇಟ್ ಸೌಂಡ್ಗೆ ಗೊತ್ತಾಗ್ಬಿಡ್ತಿತ್ತು ಯಾರಾದ್ರು ಬಂದಿದ್ದಿದ್ರೆ. ಇಲ್ಲಿ ನಾನು ನಮ್ಮಣ್ಣ, ಇದು ಸೆಂಟರ್ ಲೈನ್. ಇಲ್ಲಿ ಇದೊಂದು ಟೀಮ್, ಇದೊಂದು ಪಾರ್ಟ್. ಕಬಡ್ಡಿ ಆಡ್ತಿದ್ವಿ ನಾನು ನಮ್ಮಣ್ಣ. ನಮ್ಮ ಅಣ್ಣಂದು ಹಿಂಗೆ ಟಚ್ ಮಾಡ್ರೆ ಸಿಕ್ತಿತ್ತು, ನಂಗೆ ಸಿಗ್ತಿರ್ಲಿಲ್ಲ ಗೈಸ್, ಮೋಸ ಮಾಡ್ತಿದ್ದ. ಈ ರೂಮಲ್ಲೂ ಲೈಟ್ ಆನ್ ಮಾಡೋಕೆ ಆಯ್ತಾ ಇರಲಿಲ್ಲ. ಇಲ್ಲಿ ಕಡ್ಡಿ ಇನ್ನೂ ಐತೆ ಕಣೋ. ಈ ಪೇಪರ್ ಇಟ್ಟಿದ್ವಿ ಗೈಸ್ ಇಲ್ಲಿ, ಹಿಂಗೆ ಆಫ್ ಮಾಡಿದ್ವಿ, ಹಿಂಗೆ ಆನ್ ಮಾಡೋಕ್ಕೆ. ಪೇಪರಿಂದ ಆನ್ ಆಗ್ತಿತ್ತಿಲ್ಲ ಅಂದರೆ ಆನ್ ಆಯ್ತಿಲ್ಲ. ಬೇಜಾರಾಗ್ತೈತೆ ಗಾಯ್ಸ್, ನಂಗೆ ವಾಪಸ್ ಈ ಮನೆಗೆ ಬರಬೇಕು ಅನಿಸ್ತೈತೆ. ನಾನು ಚಿಕ್ಕವಳಿದ್ದಾಗಿಂದ ಹುಟ್ಟು ಆಡಿ ಬೆಳೆದಿರೋ ಮನೆ ಇದು ನನಗೆ. ಮೊನ್ನೆ ಸುಮ್ಮನೆ ಹಂಗೆ ಬಂದೆ, ಫುಲ್ ಅಳುನೇ ಬಂದುಬಿಡ್ತು ನನಗೆ. ಯಾಕೇನಾಯ್ತು ನನ್ನ ಕ್ಯಾಮ್ರಾಗೆ? ಹೆಂಗೈತೆ ಗೊತ್ತಾ ನಮ್ದು ಹಳೆ ಮನೆ ನೋಡಿ, ದೊಡ್ಡದಾಗೆ ಐತೆ ಗೈಸ್. ಹೊಸ ಮನೆಗಿಂತ ಸಕ್ಕತ್ತಾಗೈತೆ. ಇದ್ರಲ್ಲಿ ಒಂದು ಮುಕ್ಕಾಲು ಭಾಗ ಐತೇನೋ ಅಷ್ಟೇ ಗೈಸ್ ಹೊಸ ಮನೆ ಹಾಲು. ಹಳೆ ಮನೆ ಹಾಲ್ ನೋಡು ಸಕ್ಕತ್ತು. ಇನ್ನೇನು ಮೆಮೊರೀಸು. ಅವಾಗ ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಟಿ ವಿಯನ್ನು ನೋಡಬೇಕಿತ್ತು, ಓದ್ಕೋಬೇಕಿತ್ತು, ಆಟ ಆಡಬೇಕಿತ್ತು. ಆಟ ಆಡ್ತಿದ್ವಿ. ಹಾಯ್ ಅವಾಗೂ ಅಷ್ಟೇ ಗಾಯ್ಸ್, ಕೇರ ಮಾಡೋಣ ಅಂತ ಬರ್ತಾ ಇದ್ದೆ ನಮ್ಮ ಅಣ್ಣ. ಈಗ ಓಡ್ತಾವನೆ, ನಾಚಿಕೆ ಪಡ್ಕೊಂಡು ಓಡ್ತಾವನೆ. ಕಣ್ಣ ಮುಚ್ಚೆ ಆಡ್ತಾ ಇದ್ವಿ. ಇಲ್ಲೇ ಕಣ್ಣ ಮುಚ್ತಾ ಇದ್ದಿದ್ದು. ಈ ರೋಡ್ ಪೂರ್ತಿ ನಮ್ಮದೇ. ಈ ರೋಡ್ ಪೂರ್ತಿ ನಮ್ಮದೇ ಗೈಸ್. ಮನು ಆಮೇಲೆ ಇಲ್ಲಿ ಬೋರಲ್ಲಿ ಆಟ ಆಡ್ತಿದ್ವಿ. ಹಿಂಗೆ ಮಚ್ಚಿ ಹಿಡ್ಕೊಂಡ್ರೆ ಇಲ್ಲೆಲ್ಲ ನೀರು ಕಿತ್ಕೊಂಡು ಬರ್ತಾಯಿತ್ತು. ಅಲ್ಲಿ ಒತ್ತಿದ್ರೆ ಇಲ್ಲಿ ಒತ್ತಿಡ್ಕೊಂಡ್ರೆ ಫುಲ್ ಕಿತ್ಕೊಂಬರ್ತಾಯಿತ್ತು. ನೀರು ತರಕ್ಕೆ ಬರ್ತಾಯಿದ್ವಿ. ಇಲ್ಲಿ ನೀರು ತುಂಬಿದ್ರೆ ಇಲ್ಲೆಲ್ಲ ಸೋರ್ತಾಯಿತ್ತು. ಇಲ್ಲೇ ಸ್ನಾನ ನಮಗೆ. ಇಲ್ಲಿ ಕುತ್ಕೊಂಡು ಸ್ನಾನ ಮಾಡ್ತಾಯಿದ್ವಿ ನಾವು. ನಮ್ಮನ್ನೆಲ್ಲ ನೆಮ್ಸ್ಕೊಂತೀಯಾ? ಎಷ್ಟು? ಹೌದಾ? ಇಲ್ಲಿ ಕುರಿ ಕಟ್ತಾ ಇದ್ವಿ ನಾವು. ಇಲ್ಲೆಲ್ಲ ಆಚೆ ಏನು ಕುರಿ ಕಟ್ತಾ ಇದ್ದು ಅಂತ ನಾನು ಹೇಳ್ತಾ ಇಲ್ವಾ? ಯಾರೋ ನಿಮ್ಮ ಫ್ರೆಂಡ್ಶಿಪ್ ಜನ ಹೇಳ್ತಿದ್ದೇನೋ. ಫ್ರೆಂಡ್ಶಿಪ್ಗಲ್ಲ, ಬ್ಲಾಗಿಗೆ. ಇಲ್ಲಿ ಆ ಥರ ಮರ ಇಲ್ಲಿತ್ತು ನಮ್ದು. ನನಗೆ ಎಂಡ್ ಮಾಡಕ್ ಮನ್ಸೆ ಬರ್ತಾ ಇಲ್ಲ ಗುರು. ಇದಾ ಇದು ಗೊತ್ತಿಲ್ಲ. ಬವಿ ನಿಂದ ಇಲ್ಲೊಂದು ಕನ್ನಡಿ ನೇತಾಕಿದ್ವಿ ಗೈಸ್. ನಾನು ಇಲ್ಲೇ ನಿಂತ್ಕೊಂತ ಇದ್ದಿದ್ದು. ಹಿಂಗೆ ಎಗ್ರಿ ಕನ್ನಡಿ ಮುಂದೆ ನಿಂತ್ಕೊಬಿಟ್ರೆ ನನ್ನ ಸ್ಟೈಲು ಫುಲ್. ನಂದು ಸ್ಟೈಲ್ ಕೇಳಂಗೆ ಇಲ್ಲ. ಏ ಯಾಕೋ ಅಷ್ಟೇ. ಇಲ್ಲೇ ಕೇರ ಮಾಡ್ತಾ ಇದ್ದಿದ್ದು. ನಮ್ಮಣ್ಣ ಬರೋನು ಕೇರ ಮಾಡೋಣ ಅಂತ ಅವಾಗ ಆಡ್ತಾ ಇದ್ವಿ. ಮನುನು ಅವಾಗ ಚಿಕ್ಕವನು, ಇವಾಗ ದೊಡ್ಡವನಾಗೋನೆ ಗೈಸ್. ಅವಾಗ ಚಿಕ್ಕವನಾಗಿದ್ದ. ಇದು ನಮ್ಮ ಪಕ್ಕದ ಮನೆ ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದಾನೆ ಎಗ್ರಿ ಜೊಯ್ ಅಂತ ಎಗ್ರಿತೀವಿ. ಈ ಕುರಿ ಸೆಡ್ ಆಗೋಗೈತೆ. ಇವ್ರು ಇವಾಗ ನಮ್ಮ ಮನೆ ಹತ್ರನೇ ಹೊಲದಲ್ಲಿ ಮನೆ ಕಟ್ಕೊಂಡ್ ಬಂದ್ಬಿಟ್ರು. ನಮ್ದು ಇವ್ರದ್ದು ಜಾಯಿಂಟ್. ಯಾಕೆ ಅವಾಗಲೇ ಗಾಡಿ ಓಡಿಸ್ಕೊಂಬಂದು ಇಲ್ಲಿ ನಿಲ್ಲಿಸ್ತಾ ಇದ್ದೆ. ಆಮೇಲೆ ಹಿಂಗಾಸ್ ಬಂದು ಹಿಂಗೋಗಿ ನಿಲ್ಲಿಸ್ತಾ ಇದ್ದೆ. ನಾನು ಅವಾಗಲೇ ಗಾಡಿ ಓಡಿಸ್ತಾ ಇದ್ದೆ. ನಮ್ಮ ಅಪ್ಪನ ಗಾಡಿನೂ ಓಡಿಸ್ತಾ ಇದ್ದೆ, ನನ್ನ ಅಮ್ಮನ ಗಾಡಿನೂ ಓಡಿಸ್ತಾ ಇದ್ದೆ. ಎಕ್ಸೆಲ್ಲು ನಮ್ಮನೆಲ್ಲೂ ಟಿ ವಿ ಎಸ್ ಇತ್ತು. ಅವಾಗ ಟಿ ವಿ ಎಸ್ ಓಡಿಸ್ತಾ ಇದ್ದೆ ನಾನು.
ಯಾರು ನಾಚಿಕೆ ಆಗ್ತೈತೆ ಹೋಗ್ತಾನೆ ಸ್ಕೂಲಿಂದ ಬರ್ಬೇಕಂದ್ರೆ ಅಲಾಸಿ ಅಲ್ಲಿ ವ್ಯಾನ್ ಇಳಿತಿದ್ವಿ ರೋಡಲ್ಲಿ ನಾನು ಇವನು ಬರ್ತಾ ಇದ್ವಿ ಹೋಗುವಾಗ ಬೇಜಾರು ಬರುವಾಗ ಕುಣ್ಕೊಂಡ್ ಬರ್ತಾ ಇದ್ವಿ ಯಾಕೋ ಗಾಯ್ಸ್ ಚಿಕ್ಕ ಮಗು ಹೆಂಗಿತ್ತು ಈಗ ನೋಡಿ ಗಾಯ್ಸ್ ದೊಡ್ಡ ಮಗು ಆಗ್ಬಿಟ್ಟಿದೆ. ನಾನು ಎಷ್ಟು ಹೊಡೆದಿದ್ದೀನಿ ಕಿಶೋರಿಗೆ ಅಂದರೆ ಲೆಕ್ಕನೇ ಇಲ್ಲ. ನೀನು ಬೈಲಿ ನೋಡಿ ಗೈಸ್ ಇವನಾಗ ಇನ್ನೂ ಪಿಳ್ಳೆ ಇದ್ದ ಅಲ್ಲಿ ನೋಡಿ ಗೈಸ್ ಎಂದು ಈ ಕಿಶೋರ ಏನೋ ಹೇಳ್ತಾ ಇದೆ ಮರ್ತೋಯ್ತು ಏನು ಹೇಳ್ತಾ ನಾನು ನಿಂಗೆ ಎಷ್ಟು ಹೊಡೆದಿದ್ದೀನಿ ಅಂತ ನೆನಪೈತಾ? ಎಷ್ಟು ಹೊಡೆದಿರ್ಬೋದು? ಜಾಸ್ತಿ ಹೊಡೆದಿದ್ದೀನಿ ತಾನೆ? ಇನ್ನೂ ಜಾಸ್ತಿ ಹೊಡೆದಿದ್ದೀನಿ ಗೈಸ್ ಸಕ್ಕತ್ ಹೊಡಿತೈತೆ ನಂಗೆ. ಅಂದರೆ ಅವಾಗ ಚಿಕ್ಕಳಿದ್ದ ಕೋಪ ಜಾಸ್ತಿ ಇತ್ತು. ಹೊಡಿತಾ ಇದ್ದೆ ಓದೋ ವಿಷಯಕ್ಕೂ ಹೊಡಿತಿದ್ದೆ. ಅವ್ನು ಏನಾದ್ರು ಹೇಳಿದ್ ಮಾಡಲಿ ಅಂದರೂ ಹೊಡಿತಾ ಇದ್ದೆ. ಈಗ ಅನ್ಕೊಂತ ಇರ್ತೀನಿ ಯಾಕೆ ಹೊಡಿತಿದ್ನು ಅಂತ. ಪ್ರಗತಿಗಂತೂ ಮೊನ್ನೆ ಹೇಳ್ತಾ ಇದ್ಲು ಅವಾಗ ಹೊಡಿವಾಗ ಅನ್ಕೊಂತ ಇಲ್ಲಂತೆ, ಇವಾಗ ಯಾಕೆ ನಂಗೆ ಯಾವಾಗಲೂ ಹಿಂಗೆ ಹೊಡಿತು ಇಷ್ಟ ಆಯ್ತಿರ್ಲಿಲ್ಲಂತೆ. ನಾನು ಈಗ ಲಿಪ್ಸ್ಟಿಕ್ ಹಾಕ್ಬೇಡ ಅಂತ ಹೇಳ್ತಿದ್ನಲ್ಲ, ಈಗ ಓ ಅದನ್ನೇ ತೋರಿಸ್ದೆ ಅಲ್ಲಿ ನಾನು ಅಲ್ಲಿಂದು. ಇಲ್ಲಿ ಸಂತೊಳ್ಯಕ್ಕೆ ಹೋಗಿ ಚಿಕ್ಕಳಿದಾಗ ಎದೊಳವಾಗ ಅಲ್ಲಿ ಹೊಡ್ಕೊಂಡು ಹಂಗೆ ಅಲ್ಲಾಗಿರೋದು ನೋಡಿ ಗೈಸ್. ರೆಕಗ್ನೈಸ್ ಮಾಡ್ತಾವನೆ. ಇಲ್ಲಿ ಫೋಟೋ ಹಾಕ್ತೀನಿ, ಇಲ್ಲೊಂದ್ರದ್ದೊಂದು ಫೋಟೋ ಐತೆ ನೋಡಿ ಅದ್ರ ಹತ್ರ. ಏನೋ ಅಲ್ಲಿ ಸಕ್ಕತ್ತಾಗೈತೆ ಕಣ ನಿಂದು. ತುತ್ತೂರಿ ಇಕ್ಕಂತ್ಯಾ ಹಂಗೆ, ಅದಕ್ಕೆ ಹಂಗಾಗಿರೋದು. ಮನಸ್ಸಿನ ನೋಡೋಣ ಗೈಸ್ 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 ಸಕ್ಕತ್ತಾಗಿ ಹೇಳ್ದ. ನಂಗೆ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಗಾಯ್ಸ್. ಆದರೂ ಏನು ಮಾಡೋಕ್ಕಾಗಲ್ಲ, ಕತ್ಲಾಗ್ಬಿಟ್ಟೈತೆ ಹೋಗ್ಲೇಬೇಕು. ಲಾಸ್ಟ್ ಕನ್ನಡಿಯಲ್ಲಿ ನೋಡ್ಕೊಂಡು ಹೋಗ್ಬಿಡ್ತೀನಿ. ಕಾಣಿಸ್ತಾ ಇಲ್ಲ ಕತ್ಲಲ್ಲಿ. ನಾನು ಫ್ಲ್ಯಾಶ್ ಹಾಕೊಂಡ್ರು ಕಾಣಿಸ್ತಾ ಇಲ್ಲ, ಹಿಂಗಾದ್ರೂ ಕಾಣಿಸ್ತಿಲ್ಲ ಗೈಸ್. ಬಿಟ್ರಿ ಹೋಗ್ಲಿ. ಬಾಯ್ ಬಾಯ್. ಮಿಸ್ ಮಾಡ್ಕೊಂತೀನಿ, ನೀನು ಮಿಸ್ ಮಾಡ್ಕೊಂಬನೆ ನನ್ನ. ಬಾ ಕದಾಕನೆ ಬಾ. ಬಾಯ್ ಬಾಯ್ ಬಾಯ್. ಇಲ್ಲಿಂದ ಬರ್ತಿದ್ವಿ. ಕರೆಂಟ್ ಐತಾ ಅಂತ ನೋಡ್ಬೇಕಂದ್ರೆ ಗ್ರೀನ್ ಕಲರ್ ಲೈಟ್ ಇದೆ, ಕರೆಂಟ್ ಐತೆ ಅಂತ. ಗ್ರೀನ್ ಕಲರ್ ಇಲ್ಲ ಅಂದ್ರೆ ಕರೆಂಟ್ ಇಲ್ಲ ಅಂತ ನೋಡ್ಕೊಂಡು ನೋಡ್ತಾ ಇದ್ವಿ. ಲೆಟ್ಸ್ ಮೇಕ್ ಅ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಹೇಳ್ತಾವನೆ ಅಂತ. ಲೆಟ್ಸ್ ಮೇಕ್ ಅ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮಿಂಚುಗೌಡಾಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್. ಅವಾಗಲೇ ಓಡಿಸ್ತಾ ಇದ್ದೆ, ಅವಾಗೇನು ಒಂದು 5 ವರ್ಷದ ಹಿಂದೆ. ಲೈಕ್ ನಾನು 9th ಸ್ಪ್ಲೆಂಡರ್ ಓಡಿಸ್ತಾ ಇದ್ದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಬಾಯ್ ಬಾಯ್. ಕಿಶೋರ್ ಅಂತ ಬರೆಯೋಕೆ ಹೇಳ್ಕೊಟ್ಟಿದ್ದು ನಾನೇ ಗೈಸ್, ತಾನೇನಾ? ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾನೆ ಅಂದರೆ ಅದಕ್ಕೂ ಕಾರಣ ನಾನೇ ಗೈಸ್. ಇಷ್ಟು ಡಿಸಿಪ್ಲಿನಾಗಿ ಪಾರೆ ತೊಳಿತಾನೆ ಅದಕ್ಕೂ ಕಾರಣ ನಾನೇ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ ಗೈಸ್ ನಾನು, ತಾನೇನಾ? ದೊಡ್ಡಮ್ಮ ಕಿಶೋರಿಗೆ ಒಳ್ಳೆ ಬುದ್ಧಿ ನಾನೇ ತಾನೇ ಹೇಳ್ಕೊಟ್ಟಿರೋದು. ಏನಂತೀಯಾ? ನಿಜನಾ? ಮಿಸ್ ಮಾಡ್ಕೊಂತೀರಾ ನಮ್ಮನ್ನ? ಹಳೆ ಮನೇಲಿದ್ದಾಗ ದೊಡ್ಡಮ್ಮ ಅನ್ನ, ದೊಡ್ಡಮ್ಮ ಮುದ್ದೆ, ದೊಡ್ಡಮ್ಮ ಸಾರು, ದೊಡ್ಡಮ್ಮನ ಮನೇಲಿ ಉಪ್ಪಿಟ್ಟು. ನಮ್ಮ ಮನೇಲಿ ಕರೆನ್ಸಿ ಖಾಲಿ ಅಂದರೆ ಇಲ್ಲಿ ಬಂದು ಕುತ್ಕೋತಾ ಇದ್ವಿ. ನಮ್ಮ ಮನೇಲೂ ಇದೇ ಥರ TV ಇದ್ದಿದ್ದು. ಬಾಯ್ ಬಾಯ್ ರತ್ನಮ್ಮ. ಬೇಡ ದೊಡ್ಡಮ್ಮ ಹೋಯ್ತೀನಿ. ಅಜ್ಜಿ ನೀನು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ? ಹಳೆ ಮನೆ ನೋಡಕ್ ಹೋಗಿದ್ದೆ, ಹೋಯ್ತೀನಿ. ಕತ್ಲ ಹೋಯ್ತೆ, ಮತ್ತೀಗ ಹೋಗ್ಬೇಕು. ಬಾಯ್. ಹ್ಞೂ ಬಾಯ್ ಕಣ. ನಮಗೆ ಸ್ಕೂಲ್ ರಜಾ ಅಂದರೆ ನಮ್ಮೂರು ಸ್ಕೂಲ್ಗೆ ಹೋಗೋದು, ಮಜಾ ಮಾಡೋದು. ಏಯ್ ಲಂಬೂಜಿ, ಲೈಟ್ ಕಾಣಿಸ್ತೈತಲ್ಲ ಗೈಸ್, ಅದು ನಮ್ಮನೆ ಲೈಟ್. ಅಲ್ಲಿ ಗಂಟೆ ಹೋಗ್ಬೇಕು ಇವಾಗ. ಈಗ ನಾವು ಹಾಲು ತಗೊಂಡೋಗೋದು ಇವ್ರ ಮನೇಲಿ. ಇದೇ ಹಸು, ಇದು ಹಸು ಹಾಲೇ ನಾವು ಕುಡಿಯೋದು ಇವಾಗ. ಇದು ನಮ್ಮೂರು ಗೈಸ್.
ಓ ನಮ್ಮ ತಾತ ಬೀಡಿ ತಗೊಂಬ ಅಂತ ಹೇಳಿತ್ತು. ದೇವಸ್ಥಾನ ಈ ಗುರುವಾರ ನೆಕ್ಸ್ಟ್ ಮಂಗಳವಾರ ಜಾತ್ರೆ ಗೈಸ್ ಈ ದೇವ್ರದ್ದು. ಹ್ಞೂ ಅಜ್ಜಿ ಎಲ್ಲೋಯ್ತು ನೋಡಿ ಗೈಸ್. ಅವ ಅಜ್ಜಿಗೆ ನಾನು ಅಂದರೆ ಇಷ್ಟ, ಯಾವಾಗಲೂ ಮಾತಾಡ್ಸ. ಅಜ್ಜಿ ಏನು ಮಾಡ್ತಿದ್ಯಾ? ಯಾರು ಹೇಳು? ಹಾ ಸುಮ್ ಬಂದೆ. ಮನಿಕೋ ಮನಿಕೋ. ಹ್ಞೂ ಮನಿಕೋ. ಸುಮ್ಮನೆ ಬಂದೆ ಕಣಜಿ, ಹಳೆ ಮನೆ ನೋಡ್ಕೊಳ್ಳೋಣ ಹೋಗೋಣ ಅಂತ ಬಂದಿದೆ. ನೋಡಿ ಗೈಸ್ ಅವ್ರ ಪ್ರೀತಿ. ಸರಿ ಮನಿಕೋ ಹೋಗಜ್ಜಿ, ಔಷಧಿ ಹೋಯ್ತದೆ. ಇಲ್ಲ ಇಲ್ಲ ಹೋಯ್ತೀನಿ ಹೇಳ್ರಿ, ಹೋಯ್ತೀನಿ ಹೋಯ್ತೀನಿ. ಏ ಇಲ್ಲ ನೀನ್ ಬಿಟ್ಟು ಬರಕತ್ತದ? ಏನ್ ಮನಿಕ್ ಹೋಗಜ್ಜಿ, ನಾನು ಓದ್ತೀನಿ ಹೋಗು. ಕೇಳಿಸ್ತೈತ ಗೈಸ್ ನಿಮಗೆ? ನಮ್ ಕರಿ ಅಳ್ತವನೆ. ಈ ಮರ ಏನಿದು? ಹುಣಸೆ ಮರ ಆಯ್ತಾ? ಹೊಲ್ತಕ್ಕೆ ಹೋಗುವಾಗೆಲ್ಲ ಭಯ. ಇಲ್ಲಿ ಗಂಟ ನಡ್ಕೊಂಬತ್ತಾ ಇದೆ. ಈಗಲೂ ಹಂಗೆ ಮಾಡ್ತೀನಿ. ಇಲ್ಲಿ ಗಂಟ ನಡ್ಕೊಂಬತ್ತಾ ಇದೆ, ಆಮೇಲೆ ಜೂಟ್. ಈಗಲೂ ಓಡೋದೆ ಗೈಸ್, ಭಯ. ಅಯ್ಯ ಎಲ್ಲಾಯ್ತು ನಮ್ಮಮ್ಮ? ನೋಡಾದ್ರೆ ನಾವು ಬರೋದು. ಮಾ ಹೆಂಗ್ ಬರ್ಲಿ? ಹಿಂಗ ವಾ ಮೇಕೆ ಬರಿ. ಮಮ್ಮಿ ಇವೇನು ಮಾಡಲ್ವಾ ಅಮ್ಮ? ಅದ್ರ ಮಗು ಮುಟ್ಟಿದ್ರೆ ಏನು ಮಾಡಲ್ವಾ? ಬಾಮ್ಮ ಬಾ ಪುಟ್ಟಿ, ಇಲ್ಲಿ ಪುಟ್ಟಿ. ಹಾಯ್ ಗೈಸ್, ಯಾರಿದು ಅಂತ ನೋಡ್ತಾ ಇದ್ದಾವೆ. ಯಾವ್ದು ಹೊಸ ಹುಡುಗಿ ಬಂದೈತಲ್ಲ, ಬ್ಯೂಟಿಫುಲ್ ಗರ್ಲ್ ಬಂದಿದ್ಯಲ್ಲ ಅಂತ ನನ್ನೇ ನೋಡ್ತಾ ಇದ್ದಾವೆ. ವಯಸ್ಸು ನನ್ನ ಹೆಸರು ಕೃತಿಕಾ ಅಲ್ವಾ, ಅದಕ್ಕೆ ನನಗೆಲ್ಲ ಕುರಿ ಕುರಿ ಅಂತ ಕುರಿತಿದ್ರು. ಐ ಹೇಟ್ ದಟ್. ಅದಕ್ಕೆ ನಂಗೆ ಕೃತಿಕಾನ ಹೆಸರೇ ಇಷ್ಟ ಇಲ್ಲ, ನಂಗೆ ಮಿಂಚು ಅನ್ನೋದೇ ಇಷ್ಟ. ನಮ್ಮ ಮದರ್ ಇಂಡಿಯಾ ನೋಡಿ ಗೈಸ್. ಒಬ್ಳೇ ನಾನು ನಿನ್ನ ಮಗಳು. ನಾನು ಹಳೆ ಮನೆ ಫುಲ್ ವ್ಲಾಗ್ ಮಾಡಿದೆ ಗೊತ್ತಾ, ಸಖತ್ತಾಗೈತೆ. ಅಲ್ಲಿ ಬೇರೆ ಮರಿಗಳು ಬಂದ್ವು, ಅದಕ್ಕೆ ಇವೆಲ್ಲ ಕಿರಿಸ್ತಾ ಇದೆ. ನಮ್ಮ ನಾಯಿಗಳು ಬಂದವೆ ಗೈಸ್. ಗುಡ್ಡ ಬೇಬಿ ಬ್ಲ್ಯಾಕಿ ಮನೆ ಹತ್ರ ಬಡ್ಕೊಂತವನ, ಅದಕ್ಕೆ ಪಾಪ ಬಡ್ಕೊಂತಾರೆ ಹೇಳಿಲ್ಲ ಅಂತ. ಯಾಕ್ರೋ ಗಾಯ್ಸ್, ಈ ಮನೆ ಹಳೆ ಮನೆ ಮುಂದೆ ಈ ಮನೆ ಏನೂ ಅಲ್ಲ ಅನ್ನಿಸ್ತೈತಿ. ವೇಸ್ಟ್ಗೆ ವೇಸ್ಟ್. ಆದರೂ ಇಲ್ಲೂ ಒಂಥರ ಪೀಸ್ ಆಗೈತೆ. ಬಟ್ ಹಳೆ ಮನೆ ಮೆಮೊರಿ ಮಸ್ತ್. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.